Hello everyone, welcome to Ashwamedha IAS. ಸೊ ನಾನು ನಿಮ್ಮ ಭರತ್ UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಹಾಗೆ ಹಲವಾರು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದೀನಿ. ಇದಕ್ಕೆಲ್ಲ ಮೇನ್ ರೀಸನ್ ಏನಪ್ಪಾ ಅಂತ ಅಂದರೆ ಇಂಗ್ಲಿಷ್. ಸೊ ಇಂಗ್ಲಿಷ್ ಗ್ರಾಮರ್ ಎಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂದರೆ ಹಲವಾರು ಎಕ್ಸಾಮ್ಸ್ನಲ್ಲಿ ಬೀಟ್ UPSC ನಡೆಸುವಂತಹ CAPF ಆಗಿರ್ಬೋದು, EPFO ಆಗಿರ್ಬೋದು, ಹಾಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, SSC ಎಕ್ಸಾಮ್ಸ್ ಆಗಿರ್ಬೋದು. SSC ಅಲ್ಲಿ ಹಲವಾರು ಎಕ್ಸಾಮ್ಸ್ ಇದಾವೆ. CGL ಆಗಿರ್ಬೋದು, CPO ಆಗಿರ್ಬೋದು, CHSL ಆಗಿರ್ಬೋದು, ಇನ್ನು ಹಲವಾರು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಇಂಗ್ಲಿಷ್ ಗ್ರಾಮರ್. ಸೊ ಈ ಒಂದು ಇಂಗ್ಲಿಷ್ ಗ್ರಾಮರ್ಸ್ನ PYQsನ ನೋಡಿ HYTsನ ಗುರುತಿಸಿ ಒಂದು ಈ ಒಂದು ಕ್ಲಾಸಸ್ನ ನಡೆಸೋಣ. ಸೊ ಇಲ್ಲಿ ಒಂದು 10 ಕ್ವೆಶನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಕ್ವೆಶನ್ ಏನಿದೆ, ಐಡೆಂಟಿಫೈ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಾವೇನ್ ಮಾಡಬೇಕು, ಪ್ಯಾಸಿವ್ ವಾಯ್ಸ್ ನ ಕಂಡುಹಿಡಿಬೇಕು. ಸೊ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಿದ್ದಾರೆ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್. ಫಸ್ಟ್ ಆಫ್ ಆಲ್ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ಗೆ ಏನ್ ಡಿಫ್ರೆನ್ಸ್ ಸರ್? ಈಗ ನಾನು ನೀರ್ನ ಕುಡಿತಾ ಇದ್ದೀನಿ. ಓಕೆ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದು ಆಕ್ಟಿವ್ ವಾಯ್ಸ್. ನೀರು ನನ್ನಿಂದ ಕುಡಿಯಲ್ಪಟ್ಟಿತ್ತು ಅಂದ್ರೆ ಅದು ಪ್ಯಾಸಿವ್ ವಾಯ್ಸ್. ಇಷ್ಟು ಸಿಂಪಲ್ ನೀವು ತಿಳ್ಕೊಂಡ್ರೆ ಆಬ್ಜೆಕ್ಟ್ ಏನಾಗ್ತಿದೆ, ನಾನು ಏನು ಮಾಡ್ತಾ ಇದ್ದೀನಿ ಆಬ್ಜೆಕ್ಟ್ಗೆ. ಸೊ ಈ ಎರಡು ಡಿಫ್ರೆನ್ಸ್ ನಿಮಗೆ ಗೊತ್ತಾದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ತುಂಬಾ ಸುಲಭವಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಐ ಹ್ಯಾವ್ ಟೋಲ್ಡ್ ಅ ಲೈ ಅಂದ್ರೆ ನಾನು ಸುಳ್ಳು ಹೇಳ್ದೆ, ನಾನು ಒಂದು ಸುಳ್ಳನ್ನ ಹೇಳಿದ್ದೀನಿ ಅಂತ. ಐ ಹ್ಯಾವ್ ಟೋಲ್ಡ್ ಅ ಲೈ, ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇರುತ್ತೆ. ಸೊ ಈ ಒಂದು ಆಕ್ಟಿವ್ ವಾಯ್ಸ್ ಅಲ್ಲಿ ಇರೋದನ್ನ ನಾನೇನ್ ಮಾಡಬೇಕು, ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಸೊ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡ್ಬೇಕಾದ್ರೆ ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ನಾನು ನೀರು ಕುಡ್ದೆ, ನೀರು ನನ್ನಿಂದ ಕುಡಿಯಲ್ಪಟ್ಟಿತು. ಸೊ ಫಸ್ಟು ನಾನು ಸುಳ್ಳು ಹೇಳ್ದೆ, ಸುಳ್ಳು ನನ್ನಿಂದ ಹೇಳಲ್ಪಟ್ಟಿತು. ಓಕೆ, ಸೊ ಫಸ್ಟ್ ಏನ್ ಬರಬೇಕು, ಸುಳ್ಳು ಬರಬೇಕು. ಎಲ್ಲದರಲ್ಲೂ ಅಲೈ 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 ಅಂತ ಇದೆ, 4 ಆಪ್ಷನ್ ಅಲ್ಲೂ ಅಲೈ ಇದೆ. ಇವಾಗ ಸರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಂದ ಅಲೈ ಎಷ್ಟು ಸುಳ್ಳು ಹೇಳ್ತಾ ಇದ್ದೀನಿ, ಒಂದೇ ಸುಳ್ಳು. ಹಾಗಾಗಿ ನನಗೆ ಹ್ಯಾಸ್ ಬರಬೇಕು, ಹ್ಯಾವ್ ಬರಂಗಿಲ್ಲ. ಮೊದಲನೇ ಆಪ್ಷನ್ ತಪ್ಪಾಯ್ತು. ಹ್ಯಾವ್ ಅಂದ್ರೆ ನಾವು ಪ್ಲೂರಲ್ ಫಾರ್ಮ್ಗೆ ಹೇಳ್ತೀವಿ, ಆದ್ರೆ ಲೈ ಅನ್ನುವಂಥದ್ದು ಒಂದು ಸುಳ್ಳಲ್ವಾ, ಹಾಗಾಗಿ ಹ್ಯಾಸ್ ಬರಬೇಕು ಅಥವಾ ವಾಸ್ ಬರಬೇಕು ಅಥವಾ ಈ ಬರಬೇಕು. ಸೊ ಮೊದಲನೇ ಆಪ್ಷನ್ನ ಎಲಿಮಿನೇಟ್ ಮಾಡಿದ್ವಿ. ಆಮೇಲೆ ಅ ಲೈ ಹ್ಯಾಸ್ ಬೀನ್ ಟೋಲ್ಡ್ ಬೈ ಮೀ, ಅ ಲೈ ವಾಸ್ ಟೆಲ್ ಬೈ ಮೀ. ಸೊ ಇದು ಟೆನ್ಸ್ ಎರರ್ ಆಗುತ್ತೆ, ಹಾಗಾಗಿ ಆಪ್ಷನ್ 3 ಕೂಡ ಸರಿಯಾಗಲ್ಲ. ಅ ಲೈ ಈಸ್ ಬೀಯಿಂಗ್ ಟೆಲ್ ಬೈ ಮೀ. ಸೊ ನಾನು ಆಲ್ರೆಡಿ ಸುಳ್ಳು ಹೇಳ್ಬಿಟ್ಟಿದ್ದೀನಲ್ವಾ, ಈಸ್ ಬೀಯಿಂಗ್ ಟೆಲ್ ಅಂದ್ರೆ ಅದು ಟೆನ್ಸ್ ಫಾರ್ಮ್ ಅಲ್ಲೂ ತಪ್ಪಾಗತ್ತೆ. ಈಸ್ ಬೀಯಿಂಗ್ ಟೋಲ್ಡ್ ಅಂತ ಬರ್ಬೇಕಿತ್ತು. ಓಕೆ, ಇವಾಗ ಸುಳ್ಳು ಹೇಳ್ತಾ ಇದ್ದೀನಿ, ಆದ್ರೆ ನಾನು ಆಲ್ರೆಡಿ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಹ್ಯಾವ್ ಟೋಲ್ಡ್ ಅ ಲೈ ಆಲ್ರೆಡಿ ಆಗ್ಬಿಟ್ಟಿದೆ, ಹಾಗಾಗಿ ಆಸ್ ಬೀನ್ ಟೋಲ್ಡ್ ಬೈ ಮೀ ಸರಿಯಾದ ಉತ್ತರ ಆಗತ್ತೆ. ಸೊ ಈ ರೀತಿ ನೀವು ಕ್ವೆಶನ್ಸ್ನ ಡಿಕೋಡ್ ಮಾಡಿದ್ರೆ ತುಂಬಾ ಸುಲಭವಾಗಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬಹುದು, ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್. ಸರ್ ಮೇನ್ ಡಿಫ್ರೆನ್ಸ್ ಏನ್ ಸರ್ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ರೆ, ಆಕ್ಟಿವ್ ವಾಯ್ಸ್ ಅಲ್ಲಿ ನಾನು ಆಬ್ಜೆಕ್ಟ್ಗೆ ಏನ್ ಮಾಡ್ತಾ ಇದ್ದೀನಿ, ಸಬ್ಜೆಕ್ಟ್ ಆಬ್ಜೆಕ್ಟ್ಗೆ ಏನ್ ಮಾಡ್ತಿದೆ, ಇವೆಲ್ಲ ತಲೆ ಕೆಡ್ಸ್ಕೋಬೇಡಿ. ಟೆಕ್ನಿಕಲ್ ಡೀಟೇಲ್ಸ್, ಥಿಯರಿಟಿಕಲ್ ಯೂಸ್ ಆಗಲ್ಲ. ಯೂಸ್ ಆಗೋದೇನು, ನಾವು ಹೇಗೆ ಅಪ್ಲೈ ಮಾಡ್ತೀವಿ ಅಂತ. ಸೊ ಎಕ್ಸಾಂಪಲ್ನ ಮುಖಾಂತರ, ನಾನು ನೀರನ್ನ ಕುಡ್ದೆ ಆಕ್ಟಿವ್ ವಾಯ್ಸ್, ನೀರು ನನ್ನಿಂದ ಕುಡಿಯಲ್ಪಟ್ಟಿತು ಇದು ಪ್ಯಾಸಿವ್ ವಾಯ್ಸ್. ಇಷ್ಟೇ ಡಿಫ್ರೆನ್ಸ್. ಸೊ ಈ ಒಂದು ಡಿಫ್ರೆನ್ಸ್ನ ನೀವು ತಿಳ್ಕೊಂಡ್ರೆ ಕರೆಕ್ಟ್ ಆಗಿ ಇಟ್ ವಿಲ್ ಬಿ ವೆರಿ ಈಸಿ ಟು ಸಾಲ್ವ್ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಬೇಸ್ಡ್ ಕ್ವೆಶನ್ಸ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಎಸ್, ಹಿ ಈಸ್ ಡಿಸ್ಟರ್ಬಿಂಗ್ ಯು. ಅಗೇನ್ ಇಲ್ಲೇನಾಗ್ತಿದೆ, ಆಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ, ಹಿ ಈಸ್ ಡಿಸ್ಟರ್ಬಿಂಗ್ ಯು, ನಿನ್ಗೆ ಅವನು ತೊಂದರೆ ಕೊಡ್ತಾ ಇದ್ದಾನೆ. ಸೊ ಆರ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್, ಯು ಡಿಸ್ಟರ್ಬ್ಡ್ ಹಿಮ್, ನೀನ್ ಅವನಿಗೆ ತೊಂದರೆ ಕೊಡ್ತಿದ್ಯಾ, ತಪ್ಪಾಗತ್ತೆ. ಡೈರೆಕ್ಟ್ ಎಲಿಮಿನೇಟ್ ಮಾಡ್ಬೋದು. ಈಸ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್, ಯಾವಾಗ್ಲೂ ಈಸ್ ಯು ಅಂತ ಆರ್ ಯು ಬರುತ್ತೆ, ಆರ್ ಯು ಬೀಯಿಂಗ್ ಡಿಸ್ಟರ್ಬ್ಡ್. ಸೊ ಹಾಗಾಗಿ ಇದು ಕೂಡ ತಪ್ಪಾಗತ್ತೆ. ಈಸ್ ಯು ಗ್ರಾಮೆಟಿಕಲಿ ರಾಂಗ್ ಇರುತ್ತೆ, ಹಾಗಾಗಿ ಥರ್ಡ್ ಆಪ್ಷನ್ ಕೂಡ ಎಲಿಮಿನೇಟ್ ಮಾಡ್ಬೋದು. ವಾಸ್ ಯು ಬೀಯಿಂಗ್ ಡಿಸ್ಟರ್ಬ್ಡ್, ಅಗೇನ್ ಆಲ್ರೆಡಿ ಹೇಳ್ದಂಗೆ ಯು ಬಂದ್ರೆ ಆರ್ ಯು ಕೇಳ್ತೀವಿ. ಓಕೆ, ಆರ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್ ಅಂತ ನಾವು ಕೇಳ್ತೀವಿ. ಹಿ ಈಸ್ ಡಿಸ್ಟರ್ಬಿಂಗ್ ಯು, ಆರ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್. ಸೊ ಇಲ್ಲೇನಾಯ್ತು, ರಿವರ್ಸ್ ಆಯ್ತು. ನಿನ್ಗೆ ಅವನು ತೊಂದರೆ ಕೊಡ್ತಾ ಇದ್ದಾನ, ಅವನಿಂದ ನಿನಗೆ ತೊಂದರೆ ಆಗ್ತಿದ್ಯಾ,
ಸೊ ಈ ತರ, ಆರ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್, ನಿನ್ಗೆ ಅವನಿಂದ ತೊಂದರೆ ಆಗ್ತಿದ್ಯಾ ಅಂತ ನಾವು ಕೇಳ್ತೀವಿ. ಸೊ ನಾನು ಯಾವಾಗ್ಲೂ ಹೇಳೋ ಹಾಗೆ ಏನ್ ಮಾಡ್ಬೇಕು, ಇಂಗ್ಲಿಷ್ನ ಕನ್ನಡದಲ್ಲಿ ಕಲಿಬೇಕು. ಆಯ್ತಾ? ಸಿಂಪಲ್ ಅಪ್ಪ. ನೋಡು, ಈ ಈಸ್ ಡಿಸ್ಟರ್ಬಿಂಗ್ ಯು, ಈ ಈಸ್ ಡಿಸ್ಟರ್ಬಿಂಗ್ ಯು, ಅವನು ನಿನ್ಗೆ ತೊಂದರೆ ಕೊಡ್ತಾ ಇದ್ದಾನ, ನಿನಗೆ ಅವನಿಂದ ತೊಂದರೆ ಆಗ್ತಿದ್ಯಾ ಅಂತ ಬರ್ಬೇಕಷ್ಟೇ. ಸೊ ನಿನಗೆ ಅವನಿಂದ ತೊಂದರೆ ಆಗ್ತಿದ್ಯಾ ಇಂಗ್ಲಿಷಲ್ಲಿ ಹೇಗೆ ಕೇಳ್ತೀವಿ, ಆರ್ ಯು ಬೀಯಿಂಗ್ ಡಿಸ್ಟರ್ಬ್ ಬೈ ಹಿಮ್. ಸೊ ಮೊದಲನೇ ಆಪ್ಷನ್ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ ಏನಿದೆ. ಮುಂದಿನ ಪ್ರಶ್ನೆ ನೋಡಿ, ಸ್ಪಾಟ್ ದ ಎರರ್. ಸೊ ಇವಾಗಿನ ಟ್ರೆಂಡ್ ಸ್ಪಾಟ್ ದ ಎರರ್ ಟೈಪ್ ಆಫ್ ಕ್ವೆಶನ್ಸ್. ಸೊ ಕ್ವೆಶನ್ ನ ಓದಿ ಏನಿದೆ, ಶಿ ವಾಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಅ ಕ್ರೌಡ್ ಆಫ್ ಚಿಲ್ಡ್ರನ್. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ PYQs, HYTs ಅಂತ. ಅದೇ ರೀತಿ HYT, ಫಸ್ಟ್ ಆಫ್ ಆಲ್ HYT ಅಂದ್ರೆ ಏನು, ಹೈ ಯೀಲ್ಡಿಂಗ್ ಟಾಪಿಕ್, ಹೈ ಯೀಲ್ಡಿಂಗ್ ಟಾಪಿಕ್, ಕರೆಕ್ಟ್. ಸೊ ಒನ್ ಆಫ್ ದಿ ಮೋಸ್ಟ್ ಹೈ ಯೀಲ್ಡಿಂಗ್ ಟಾಪಿಕ್ ಒಂದು HYT ಯಾವುದು, ಎಲ್ಲ ಕ್ಲಾಸಲ್ಲೂ ನಾನು ಹೇಳ್ತಾ ಇರ್ತೀನಿ, ಪ್ರಿಪೋಸಿಷನ್ಸ್. ಸೊ ಪ್ರಿಪೋಸಿಷನ್ ಈಸ್ ಒನ್ ಸಚ್ HYT, ಮುಖ್ಯವಾದಂತಹ ಟಾಪಿಕ್. ಪ್ರಿಪೋಸಿಷನ್ ನ ಓದಿದ್ರೆ ನನಗೆ ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ. ಸೊ ಇದನ್ನ ನಾನು HYT ಅಂತ ಗುರುತಿಸಿದ್ದೀನಿ. ಸೊ ಈ ಒಂದು ಪ್ರಿಪೋಸಿಷನ್ ಅಲ್ಲಿ ಕನ್ಫ್ಯೂಸಿಂಗ್ ಪೇರ್ ಬರುತ್ತೆ. ಆ ಒಂದು ಕನ್ಫ್ಯೂಸಿಂಗ್ ಪೇರ್ ಯಾವ್ದಪ್ಪ ಅಂತಂದ್ರೆ ಅದು ಬಿಟ್ವೀನ್ ಮತ್ತೆ ಅಮಾಂಗ್. ಸರ್ ಪ್ರಿಪೋಸಿಷನ್ ಓದ್ಬೇಕಾದ್ರೆ ಸುಮ್ಮನೆ ಕಣ್ಮುಚ್ಕೊಂಡು ಪ್ರಿಪೋಸಿಷನ್ ಅಂದ್ರೆ ಏನು, ಯಾವಾಗ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ಇಷ್ಟೇ ಅಲ್ಲ. ಸೊ ಕನ್ಫ್ಯೂಸಿಂಗ್ ಪೇರ್ಸ್ ಅಲ್ಲಿ ನಿಮ್ಗೆ ಕ್ವೆಶನ್ ಕೇಳ್ತಾರೆ, ಯಾವುದು ಪೇರ್ಸ್, ಆನ್ ಯಾವಾಗ ಬಳಸ್ತೀವಿ, ಅಬೌವ್ ಯಾವಾಗ ಬಳಸ್ತೀವಿ. ಸರ್ ಇದು ಕನ್ಫ್ಯೂಸಿಂಗ್ ಪೇರ್ಸ್, ಇದನ್ನ ನೀವು ಓದ್ಕೋಬೇಕು. ಅದೇ ರೀತಿಯಾದಂತಹ ಕನ್ಫ್ಯೂಸಿಂಗ್ ಪೇರ್ ಯಾವುದು, ಬಿಟ್ವೀನ್ ಮತ್ತೆ ಅಮಾಂಗ್. ನಾನು ಬಿಟ್ವೀನ್ ಎಲ್ಲಿ ಯೂಸ್ ಮಾಡ್ತೀನಿ, ಅಮಾಂಗ್ ಎಲ್ಲಿ ಯೂಸ್ ಮಾಡ್ತೀನಿ, ನಾವು ತಿಳ್ಕೊಬೇಕು ಚೆನ್ನಾಗಿ. ಸೊ ಬಿಟ್ವೀನ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂತ, ಯಾವಾಗ ಎರಡು ವ್ಯಕ್ತಿಗಳ ನಡುವೆ ಅಂತೀವಲ್ವಾ, ಅಥವಾ ಎರಡು ವಸ್ತುಗಳ ನಡುವೆ ಅಂತ ಅಂದ್ರೆ ಅದನ್ನ ಬಿಟ್ವೀನ್ ಅಂತ ಕರಿತೀನಿ. ಅಲ್ಲಿ ನಾನು ಯಾವ್ದು ಯೂಸ್ ಮಾಡ್ತೀನಿ, ಬಿಟ್ವೀನ್. ಅದೇ ಎಷ್ಟೊಂದು ಜನ ಇದ್ರು ಅವ್ರ ನಡುವೆ ಹೋಗಿ ನಿಂತ್ಕೊಂಡೆ ಅಂದ್ರೆ ಅದು ಅಮಾಂಗ್. ದೇರ್ ವಾಸ್ ಅ ಲಾಟ್ ಆಫ್ ಪೀಪಲ್ ದೇರ್, ತುಂಬಾ ಜನ ಇದ್ರು, ಅವ್ರ ಮಧ್ಯದಲ್ಲಿ ನಾನು ಹೋಗಿ ನಿಂತ್ಕೊಂಡೆ, ಇದರಲ್ಲಿ ನಾನು ಬಿಟ್ವೀನ್ ಯೂಸ್ ಮಾಡಂಗಿಲ್ಲ, ಅಮಾಂಗ್ ಯೂಸ್ ಮಾಡಬೇಕು. ಓಕೆ, ಸೊ ಇದು ಮೇನ್ ಡಿಫ್ರೆನ್ಸ್. ಬಿಟ್ವೀನ್ ಅಂದ್ರೆ ಇಬ್ರು ವಸ್ತುಗಳ ಮಧ್ಯ, ಇಬ್ಬರ ನಡುವೆ. ಐ ವಾಸ್ ಸಿಟ್ಟಿಂಗ್ ಬಿಟ್ವೀನ್ ಯು ಅಂಡ್ ಹರ್. ಓಕೆ, ನಿನ್ನ ಮತ್ತೆ ಅವಳ ನಡುವೆ ನಾನು ಬಂದು ಕುತ್ಕೊಂಡೆ, ಇವಾಗ ಬಿಟ್ವೀನ್ ಯೂಸ್ ಮಾಡಿದೆ. ಆದ್ರೆ ಒಂದು ಕ್ಲಾಸಲ್ಲಿ ಕುತ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಅಂದ್ರೆ ಐ ವಾಸ್ ಸಿಟ್ಟಿಂಗ್ ಅಮಾಂಗ್ ದ ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಓಕೆ, ಯಾವಾಗ ನಾನು ಎಷ್ಟು ಜನ ಸ್ಟೂಡೆಂಟ್ಸು ಎಷ್ಟು ಜನ ಇದ್ರು ಅಂತ ಹೇಳಲ್ಲ, ಅವಾಗ ಅಲ್ಲ, ಅಮಾಂಗ್ ಬರುತ್ತೆ. ಇದಿಷ್ಟು ಸಿಂಪಲ್ ತಿಳ್ಕೊಳ್ಳಿ. ಶಿ ವಾಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಬರಬಾರ್ದಿಲ್ಲಿ, ಅಮಾಂಗ್ ಬರಬೇಕು. ಯಾಕೆ, ಅ ಕ್ರೌಡ್ ಆಫ್ ಚಿಲ್ಡ್ರನ್. ಎಷ್ಟು ಜನ ಚಿಲ್ಡ್ರನ್ ಇದಾರೆ ಅಂತ ಗೊತ್ತಿಲ್ಲ, ಇಬ್ರಿದ್ರೆ ಬಿಟ್ವೀನ್ ಬರ್ಬೇಕಂತ ಹೇಳ್ದೆ, ಬಟ್ ಇಲ್ಲಿ ಇಬ್ರಿಲ್ಲ, ಎಷ್ಟು ಜನ ಇದ್ದಾರೆ ಅಂತಾನೂ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಬಿಟ್ವೀನ್ ತಪ್ಪಾಗಿ ಯೂಸ್ ಮಾಡಿದ್ದಾರೆ. ಯಾವ್ದನ್ನ ಯೂಸ್ ಮಾಡಬೇಕಿತ್ತು, ಅಮಾಂಗ್ ನ ಯೂಸ್ ಮಾಡಬೇಕಿತ್ತು. ಹಾಗಾಗಿ ಯಾವುದು ಸರಿಯಾದ ಉತ್ತರ ಆಗುತ್ತೆ, ಸರಿಯಾದ ಉತ್ತರ ಅಮಾಂಗ್ ಆಗುತ್ತೆ. ಇಲ್ಲಿ ಎರಡನೇ ಪಾರ್ಟ್ ಅಲ್ಲಿ, ಎರಡನೇ ಸೆಂಟೆನ್ಸ್ ಅಲ್ಲಿ, ಎರಡನೇ ಆಪ್ಷನ್ ಅಲ್ಲಿ ನಿಮ್ಗೆ ತಪ್ಪಿದೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ, 2. ಆಪ್ಷನ್ 2 ಇಸ್ ಯೋರ್ ರೈಟ್ ಆನ್ಸರ್. ಇದೇ ರೀತಿ ಇನ್ನೊಂದು HYT ನ ನೋಡೋಣ. ಯಾವ್ದಪ್ಪ, ಆಂಟೋನಿಮ್. ಫಸ್ಟ್ ಆಫ್ ಆಲ್ ಆಂಟೋನಿಮ್ ಅಂದ್ರೆ ಏನು, ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ. ಸೊ ನಾನೇನ್ ಮಾಡ್ತೀನಿ, ವಿರುದ್ಧಾರ್ಥಕ ಪದ ಹುಡುಕ್ತೀನಿ. ವಿರುದ್ಧಾರ್ಥಕ ಪದ ಹುಡುಕ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಅದರ ಮೀನಿಂಗ್ ಗೊತ್ತಿರಬೇಕು, ಆ ಪದದ ಮೀನಿಂಗ್ ಗೊತ್ತಿರಬೇಕು. ಸೊ ನಾನು ಆಲ್ರೆಡಿ ಯಾವಾಗ್ಲೂ ಹೇಳೋ ಹಾಗೆ ಒಂದು ಟೇಬಲ್ ನ ರೆಡಿ ಮಾಡ್ಕೋಬೇಕು ನೀವು. ಸೊ ಇಟ್ ಬಿ ಅ ಟೇಬಲ್ ಲೈಕ್ ದಿಸ್. ಇಲ್ಲಿ ನಿಮ್ಗೆ ಒಂದು ಪದನ ಬರ್ಕೊಂತೀರಾ, ಆ ಪದದ ಮೀನಿಂಗ್ ನ ಬರ್ಕೊಂತೀರಾ, ಆ ಪದ ಅಂದ್ರೆ ಏನು ಅಂತ. ಆಮೇಲೆ ಇನ್ನೊಂದು ಕಾಲಮ್ ಅಲ್ಲಿ ಏನ್ ಬರ್ಕೊಂತೀರಾ, ಸಿನೋನಿಮ್ ಅಂದ್ರೆ ಸಮನಾರ್ಥಕ ಪದ ಬರ್ಕೊಂತೀರಾ, ಹಾಗೆ ಆಂಟೋನಿಮ್ ಬರ್ಕೊಂತೀರಾ ಅಂದ್ರೆ ವಿರುದ್ಧಾರ್ಥಕ ಪದನ ಬರೀತೀರಾ. ಸೊ ಈ ರೀತಿಯಾದಂತಹ ಒಂದು ಟೇಬಲ್ ನ ನೀವು ಲಿಸ್ಟ್ ಡೌನ್ ಮಾಡ್ಕೊಂಡ್ರೆ ಬರಿತಾ ಇರ್ಬೇಕು. ಸರ್ ಎಲ್ಲಿಂದ ಸರ್ ಬರೆಯೋದು, ಹಲವಾರು ಸೋರ್ಸಸ್ ಇದೆ. ನ್ಯೂಸ್ ಪೇಪರ್ ಓದಿ, ಒಂದು ಆರ್ಟಿಕಲ್ ಅಲ್ಲಿ ನ್ಯೂಸ್ ಪೇಪರ್ ಒಂದು ಆರ್ಟಿಕಲ್ ಚೆನ್ನಾಗಿ ಓದ್ತು ಅಂದ್ರೆ ಆ ಆರ್ಟಿಕಲ್ ಅಲ್ಲಿ ಮಿನಿಮಮ್ ನಿಮ್ಗೆ 5 ವರ್ಡ್ಸ್ ಗೊತ್ತಿಲ್ಲ ಅಂತಂದ್ರೆ 5 ಬರ್ಕೊಳ್ಳಿ, ನಾಳೆ ಇನ್ನೊಂದು 5 ಬರೀರಿ. ಸೊ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇರ್ತೀನಲ್ವಾ, ಈ ಒಂದು ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಒಂದು 5 ವರ್ಡ್ ಸಿಕ್ಕಿದ್ರೆ ಬರ್ಕೊಳ್ಳಿ ಅದನ್ನು. ಸೊ ಹಾಗಾಗಿ ಆ ರೀತಿಯಲ್ಲಿ ನೀವು ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಓಕೆ,
ಸೊ ಇಲ್ಲಿ ಪೆರೆನಿಯಲ್ ಅಂದ್ರೆ ಏನು? ಪೆರೆನಿಯಲ್ ಅಂದ್ರೆ ಯಾವಾಗ್ಲೂ ಇರುವಂತದ್ದು. ಪೆರೆನಿಯಲ್ ರಿವರ್, ಎಲ್ಲಾ ಟೈಮಲ್ಲೂ ಹರಿತಾ ಇರುವಂತಹ ರಿವರ್ಗೆ ನಾವು ಪೆರೆನಿಯಲ್ ರಿವರ್ ಅಂತೀವಿ. ಸೊ ಇದರ ಮೀನಿಂಗ್ ಗೊತ್ತಾಯ್ತು. ಪೆರೆನಿಯಲ್ ಅಂದ್ರೆ ಯಾವಾಗ್ಲೂ ಇರೋದು. ಇದಕ್ಕೆ ಆಪೋಸಿಟ್ ಹುಡುಕ್ಬೇಕು. ಆಪೋಸಿಟ್ ಏನಾಗುತ್ತೆ? ಒಕೇಶನಲ್ ಆಗುತ್ತೆ. ಓಕೆ, ಒಕೇಶನಲ್ ಅಂದ್ರೆ ಅವಾಗ ಅವಾಗ ಆಗುವಂತದ್ದು. ಆಯ್ತಾ? ಒಕೇಶನಲ್, ಈ ವಿಸಿಟ್ಸ್ ಒಕೇಶನಲಿ ಅಂದ್ರೆ ಏನಪ್ಪ? ಅವಾಗ ಬರ್ತಾನೆ. ಪರ್ಮನೆಂಟ್ ಅಂದ್ರೆ ಅಗೇನ್, ಪರ್ಮನೆಂಟ್ ಅಂದ್ರೆ ಯಾವಾಗ್ಲೂ ಇರುವಂತದ್ದು. ಇದು ಸಮನಾರ್ಥಕ ಪದ ಆಗುತ್ತೆ, ಸಿನೋನಿಮ್ ಆಗುತ್ತೆ, ಬಟ್ ನಾಟ್ ಆಂಟೋನಿಮ್. ಆಂಟೋನಿಮ್ ಅಂದ್ರೆ ಒಕೇಶನಲ್ ಸರಿಯಾದ ಉತ್ತರ ಆಗುತ್ತೆ, ಬಟ್ ಪರ್ಮನೆಂಟ್ ಏನಾಗುತ್ತೆ? ಸಿನೋನಿಮ್ ಆಗುತ್ತೆ, ಸಮನಾರ್ಥಕ ಪದ ಆಗುತ್ತೆ. ಬಟ್ ಇಲ್ಲಿ ಕೇಳ್ತಿರುವಂತದ್ದು ಆಂಟೋನಿಮ್, ಹಾಗಾಗಿ ಎರಡನೇ ಆಪ್ಷನ್ ಕೂಡ ತಪ್ಪಾಗುತ್ತೆ. ಫ್ರೀಕ್ವೆಂಟ್ ಅಂದ್ರೆ, ಫ್ರೀಕ್ವೆಂಟ್ ಅಂದ್ರೆ ಪದೇ ಪದೇ ಆಗೋದು ಅಥವಾ ಆಗಿದ ತಕ್ಷಣ ಆಗುವಂತದ್ದಕ್ಕೆ ನಾವು ಫ್ರೀಕ್ವೆಂಟ್ ಅಂತೀವಿ. ಈ ವಿಸಿಟ್ಸ್ ಫ್ರೀಕ್ವೆಂಟ್ಲಿ ಅಂದ್ರೆ ಸೊ ಯಾವಾಗ್ಲೂ ಅವಾಗ ಯಾವಾಗ್ಲೂ ಬರ್ತಾ ಇರ್ತಾನೆ ಅಂತ. ಓಕೆ, ಸೊ ಫ್ರೀಕ್ವೆಂಟ್ ಕೂಡ ಸಮನಾರ್ಥಕ ಪದದ ಒಂದು ರೂಪ ಆಗುತ್ತೆ, ಬಟ್ ಆಂಟೋನಿಮ್ ಆಗಲ್ಲ, ವಿರುದ್ಧಾರ್ಥಕ ಪದ ಆಗಲ್ಲ. ರೇರ್, ಸೊ ರೇರ್ ಅಂದ್ರೆ ಯಾವಾಗ? ರೇರ್ ಅಂದ್ರೂ ಕೂಡ ತುಂಬಾ ವಿರಳವಾಗಿ ಅಂತ, ವಿರಳ. ಓಕೆ, ಬಟ್ ಪೆರೆನಿಯಲ್ ಅಂತ ಅಂದ್ರೆ ಯಾವಾಗ್ಲೂ ಆಗುವಂತದ್ದು. ಒಕೇಶನಲ್ ವಿಲ್ ಬಿ ದ ರೈಟ್ ಆನ್ಸರ್. ಇಲ್ಲಿ ಕನ್ಫ್ಯೂಸ್ ಮಾಡಕ್ಕೆ ಅಂತಾನೆ ರೇರ್ ಕೊಟ್ಟಿದ್ದಾರೆ, ಬಟ್ ರೇರ್ ಆಗಲ್ಲ, ಇಲ್ಲಿ ಒಕೇಶನಲ್ ಆಗುತ್ತೆ. ಓಕೆ, ಸೊ ರೇರ್ ಕೂಡ ತಪ್ಪಾಗುತ್ತೆ. ರೇರ್ ಅಂದ್ರೆ ತುಂಬಾ ವಿರಳ ಅಂತ ರೇರ್ ಅಂದ್ರೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ವಿಲ್ ಬಿ ಅಬಂಡೆಂಟ್. ಅಗೇನ್ ಇಲ್ಲೂ ಕೂಡ ನಾವೇನ್ ಮಾಡ್ಬೇಕು? ವಿರುದ್ಧಾರ್ಥಕ ಪದನ ಹುಡುಕ್ಬೇಕು. ತುಂಬಾ ಈಸಿ ಕ್ವೆಶನ್ ಇತ್ತು. ಅಬಂಡೆಂಟ್ ಅಂದ್ರೆ ಏನು? ತುಂಬಾ ಜಾಸ್ತಿ ಅಂತ, ಜಾಸ್ತಿ ಸಿಗುವಂತದ್ದಕ್ಕೆ ನಾವು ಅಬಂಡೆಂಟ್ ಅಂತೀವಿ. ಸೊ ಇದರ ಸಮನಾರ್ಥಕ ಪದ ಏನಾಗುತ್ತೆ? ಪ್ಲೆಂಟಿ. ಇದು ಸಮನಾರ್ಥಕ ಪದ, ಹಾಗಾಗಿ ಇದು ಕೂಡ ತಪ್ಪು. ನನಗೆ ಕೇಳ್ತಾ ಇರುವಂತದ್ದು ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ, ಹಾಗಾಗಿ ಆಪ್ಷನ್ 1 ಕೂಡ ತಪ್ಪಾಗತ್ತೆ. ಎರಡನೇ ನೋಡಿ, ಬ್ಯೂಟಿಫುಲ್. ಬ್ಯೂಟಿಫುಲ್ ಅಂದ್ರೆ ಸುಂದರವಾದಂಥದ್ದು. ಇದಕ್ಕೂ ಏನು ಮ್ಯಾಚೇ ಇಲ್ಲ. ಸಮನಾರ್ಥಕ ಪದನೂ ಆಗಲ್ಲ, ಅರ್ಥನೂ ಆಗಲ್ಲ, ಅಥವಾ ವಿರುದ್ಧಾರ್ಥಕ ಪದನೂ ಆಗಲ್ಲ. ಬ್ಯೂಟಿಫುಲ್ ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಬ್ಯೂಟಿಫುಲ್ ಅಂದ್ರೆ ಸುಂದರವಾದಂಥದ್ದು. ಬೌಂಟಿಫುಲ್ ಅಂದ್ರೆ ಏನು? ಸೊ ಬೌಂಟಿಫುಲ್ ಅಂತ ಅಂದ್ರೆ, ಬೌಂಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಏನಾದ್ರೂ ಟ್ರೆಷರ್ಗೆ ನಾವು ಬೌಂಟಿ ಅಂತೀವಿ. ಫಸ್ಟ್ ಆಫ್ ಟ್ರೆಷರ್ಗೆ ಬೌಂಟಿ ಅಂತೀವಿ. ಇಲ್ಲ ಅಂದ್ರೆ ನೀನು ಅವನ್ನ ಇಟ್ಕೊಂಬ, ನಾನು ನಿಂಗೆ ಒಂದು ಬೌಂಟಿ ಕೊಡ್ತೀವಿ, ಒಂದು ಪ್ರೈಸ್ ಅನ್ಬೋದು. ಓಕೆ, ಸೊ ಇದು ಕೂಡ ತಪ್ಪಾಗತ್ತೆ. ಆಂಟೋನಿಮ್ ಏನಾಗುತ್ತೆ? ಸ್ಕೇರ್ಸ್. ಸ್ಕೇರ್ಸ್ ಅಂದ್ರೆ ಕೂಡ ತುಂಬಾ ವಿರಳವಾಗಿ ಸಿಗುವಂತದ್ದು. ಓಕೆ, ಸ್ಕೇರ್ಸ್. ಗೋಲ್ಡ್ ಸ್ಕೇರ್ಸಾ ಅಬಂಡೆಂಟಾ? ಸ್ಕೇರ್ಸ್. ಯಾಕೆ? ಅದಕ್ಕೆ ಸ್ಕೇರ್ಸ್ ಆಗಿರೋದ್ರಿಂದನೇ ತಾನೇ ದುಡ್ಡು ಜಾಸ್ತಿ ಗೋಲ್ಡ್ಗೆ. ಕರೆಕ್ಟ್. ಸೊ ಹಾಗಾಗಿ ಸ್ಕೇರ್ಸ್ ಇದರ ವಿರುದ್ಧಾರ್ಥಕ ಪದ ಆಗತ್ತೆ. ಏನಾಗತ್ತೆ? ಸ್ಕೇರ್ಸ್ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಯಾವ ಆಪ್ಷನ್ ನ ಟಿಕ್ ಮಾಡಬೇಕು? 4ನೇ ಆಪ್ಷನ್ ನ ನೀವು ಟಿಕ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಐಡೆಂಟಿಫೈ ದ ರಾಂಗ್ಲಿ ಸ್ಪೆಲ್ಟ್ ವರ್ಡ್. ಸರ್, ಯಾಕೆ ಈ ಒಂದು ಕ್ವೆಶನ್ ನ ಇಲ್ಲಿ ಹಾಕಿದ್ದೀನಿ ಅಂತ ಅಂದ್ರೆ, ಯು ಹ್ಯಾವ್ ಟು ನೋ ದಿ ಇಂಪಾರ್ಟೆನ್ಸ್ ಆಫ್ PYQs. ಓಕೆ, PYQs ಇಂದ ಯಾವ ರೀತಿ ನಿಮ್ಗೆ ಕ್ವೆಶನ್ಸ್ ರಿಪೀಟ್ ಆಗುತ್ತೆ ನೋಡಿ. ನೀವು ಏನಾದ್ರೂ KEA ಅಲ್ಲಿ ಮೊನ್ನೆ ನಡೆದಂತಹ SDA ಪೇಪರ್ನ ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ಆಮ್ನಿಪೋಟೆಂಟ್ ಅಂತ ಇತ್ತು, ಒನ್ ಹೂ ಇಸ್ ಆಲ್ ಪವರ್ಫುಲ್ ಅಂತ. ಆ ಆಪ್ಷನ್ ಅಲ್ಲಿ ಆಮ್ನಿಶಿಯಂಟು ಇತ್ತು, ಆಮ್ನಿ ಪ್ರೆಸೆಂಟು ಇತ್ತು. ಓಕೆ, ಆಮ್ನಿಶಿಯಂಟು ಇತ್ತು, ಆಮ್ನಿ ಪ್ರೆಸೆಂಟು ಇತ್ತು. ಸೊ ಯಾವ ರೀತಿ ನಿಮ್ಮ PYQs ರಿಪೀಟ್ ಆಗುತ್ತೆ ನೋಡಿ. ಸೊ ಇದರಲ್ಲಿ ಬರೀ ಸ್ಪೆಲ್ಲಿಂಗ್ ಕೇಳಿದ್ರು. ಇವಾಗ ಸರ್ ನನಗೆ ಆಮ್ನಿಸಿಯಂಟ್ ಅಂದ್ರೆ ಏನಂತ ಗೊತ್ತಿಲ್ಲ, ಆಮ್ನಿ ಪ್ರೆಸೆಂಟ್ ಅಂದ್ರೆ ಏನು ಗೊತ್ತಿಲ್ಲ, ಆಮ್ನಿ ಪೋಟೆಂಟ್ ಅಂತ ಏನು ಗೊತ್ತಿಲ್ಲ, ಆಮ್ನಿ ಓರಸ್ ಅಂದ್ರೆ ಏನಂತ. ಆಮ್ನಿ ಓರಸ್ ಗೊತ್ತಿರುತ್ತೆ ನಿಮ್ಗೆಲ್ಲರಿಗೂ. ವೆಜಿಟೇರಿಯನ್ ಕೂಡ ತಿಂದು, ಯಾವುದೇ ಪ್ರಾಣಿ ವೆಜಿಟೇರಿಯನ್ ಫುಡ್ ನ ಕೂಡ ತಿನ್ನುತ್ತೆ, ನಾನ್ ವೆಜಿಟೇರಿಯನ್ ಫುಡ್ ನ ಕೂಡ ತಿನ್ನುತ್ತೆ ಅಂದ್ರೆ ಅದನ್ನ ಆಮ್ನಿ ಓರಸ್ ಅಂತೀವಿ. ಬಟ್ ಆಮ್ನಿ ಓರಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ, ಹಾಗಾಗಿ ಈ ಆಪ್ಷನ್ ಆಗಲ್ಲ. ಆಮ್ನಿ ಓರಸ್ ಕರೆಕ್ಟ್ ಇದೆ. ಈ 3 ಪದದ ಮೀನಿಂಗ್ ನನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ಫಸ್ಟ್ ಆ ಒಂದು ಟೇಬಲ್ ಏನ್ ಹೇಳ್ಕೊಟ್ಟಿದ್ದೆ ಆ ಟೇಬಲ್ ಅಲ್ಲಿ ಈ 3 ಪದಗಳು ಇರ್ಲೇಬೇಕು. ಫಸ್ಟ್ ಆಫ್ ಆಲ್ ಆ ವರ್ಡ್ ನ ಬರ್ದಿದ ತಕ್ಷಣ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಆ ವರ್ಡು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಇದ್ಯಾ ಇಲ್ವಾ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಈ ಟೇಬಲ್ ನ ಉಪಯೋಗ ಏನಾಗುತ್ತೆ? 4 ರಿಂದ 5 ಕ್ವೆಶನ್, 5 ರೀತಿಯ ಕ್ವೆಶನ್ ನ ನೀವು ಆನ್ಸರ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ವರ್ಡ್ದು ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ,
ಆಮೇಲೆ ಇಲ್ಲಿ ನಿಮಗೆ ವರ್ಡ್ದು ಮೀನಿಂಗ್ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ, ಆಮೇಲೆ ಮೀನಿಂಗ್ ಗೊತ್ತಾಗುತ್ತೆ, ಆಮೇಲೆ ಸಿನಾನಿಮ್ ಗೊತ್ತಾಗುತ್ತೆ, ಆಂಟೋನಿಮ್ ಕೂಡ ಗೊತ್ತಾಗುತ್ತೆ. ಸೊ 5 ರೀತಿಯಾದಂತಹ ಕ್ವೆಶನ್ ನೀವು ಈ ಒಂದೇ ಒಂದು ಟೇಬಲ್ ಇಂದ ಸರಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಇವಾಗ ಇಲ್ಲಿ ಯಾವುದು ತಪ್ಪಾಗಿ ಸ್ಪೆಲ್ ಮಾಡಿದ್ದಾರೆ ಅಂದ್ರೆ ಅದು ಆಮ್ನಿಸಿಯಂಟ್. ಓಕೆ, ಆಮ್ನಿಸಿಯಂಟ್ ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ, ಯಾಕಂದ್ರೆ ಇದು ತಪ್ಪಾಗಿ ಮಾಡಿರ್ತಾರೆ. ಬಿಕಾಸ್ ಇಲ್ಲೊಂದು ಎಸ್ ಬರಬೇಕು. KA ಕ್ವೆಶನ್ ಪೇಪರ್ ನೋಡಿ, ಆಮ್ನಿಸಿಯಂಟ್ ಸ್ಪೆಲ್ಲಿಂಗ್ ನೋಡಿ ಏನಂತ. ಆಮ್ನಿಸಿಯಂಟ್ ಅಂದ್ರೆ ಏನು, ಮೀನಿಂಗ್ ಏನು? ಎಲ್ಲ ತಿಳಿದಿರುವನು, ಒನ್ ಹೂ ನೋಸ್ ಎವ್ರಿಥಿಂಗ್ ಅನ್ನೋದಕ್ಕೆ ಆಮ್ನಿಸಿಯಂಟ್ ಅಂತ ಅಂತೀವಿ. ನೋಸ್ ಎವ್ರಿಥಿಂಗ್, ಎಲ್ಲಾನು ಗೊತ್ತಿರೋದು ಅವನ್ಗೆ, ಅದಕ್ಕೆ ನಾವು ಆಮ್ನಿಸಿಯಂಟ್ ಅಂತ ಅಂತೀವಿ. ಹಾಗಾದ್ರೆ ಆಮ್ನಿ ಪ್ರೆಸೆಂಟ್ ಅಂದ್ರೆ ಏನ್ ಸರ್? ಪ್ರೆಸೆಂಟ್ ಅಂದ್ರೆ ಏನ್ ಸರ್? ಇರೋದು. ಆಮ್ನಿ ಅಂದ್ರೆ ಎಲ್ಲಾ ಕಡೆ ಇರೋದು. ಎಕ್ಸಾಂಪಲ್ ಗಾಳಿ. ಓಕೆ, ಸೊ ಆಮ್ನಿ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ಎವ್ರಿವೇರ್. ಸೊ ಪ್ರೆಸೆಂಟ್ ಎವ್ರಿವೇರ್ ಅನ್ನೋದಕ್ಕೆ ಆಮ್ನಿ ಪ್ರೆಸೆಂಟ್ ಅಂತ ಅಂತೀನಿ. ಹಾಗಾದ್ರೆ ಆಮ್ನಿ ಪೋಟೆಂಟ್ ಏನಾಗುತ್ತೆ ಸರ್? ಪೊಟೆಂಟ್. ಯಾವಾಗ ಪೊಟೆಂಟ್ ಅಂತೀನಿ? ನಿಮ್ಗೆ ಪೊಟೆನ್ಶಿಯಲ್ ಇದೆ, ನಿಮ್ಗೆ ಶಕ್ತಿ ಇದೆ ಅಂತೀನಲ್ವಾ. ಸೊ ಹಾಗಾಗಿ ಎಲ್ಲಾ ರೀತಿಯಾದಂತಹ ಶಕ್ತಿಯನ್ನ ಹೊಂದಿರುವನ್ಗೆ ನಾವು ಆಮ್ನಿ ಪೋಟೆಂಟ್ ಅಂತ ಅಂತೀವಿ. ಒನ್ ಹೂ ಇಸ್ ಆಲ್ ಪವರ್ಫುಲ್, ಹೂ ಇಸ್ ಆಲ್ ಪವರ್ಫುಲ್. ಓಕೆ, ಒನ್ ಹೂ ಇಸ್ ಆಲ್ ಪವರ್ಫುಲ್. ಆಮ್ನಿವೋರಸ್ ನಿಮ್ಗೆ ಗೊತ್ತು ಆಲ್ರೆಡಿ. ಆಮ್ನಿವೋರಸ್ ಅಂದ್ರೆ ಹರ್ಬಿವೋರು ಆಗಿರ್ಬೇಕು, ಕಾರ್ನಿವೋರಸ್ ಆಗಿರ್ಬೇಕು. ಅಂದ್ರೆ ವೆಜಿಟೇರಿಯನ್ ಫುಡ್ ತಿನ್ಬೇಕು, ನಾನ್ ವೆಜಿಟೇರಿಯನ್ ಫುಡ್ ತಿನ್ಬೇಕು. ಎಕ್ಸಾಂಪಲ್ ಕೊಡಿ ಒಂದು. ಬೇರ್, ಕರಡಿ ಜೇನುತುಪ್ಪನೂ ತಿನ್ನುತ್ತೆ, ಜೊತೆಗೆ ಮೀನ್ ಕೂಡ ತಿನ್ನುತ್ತೆ. ಹಾಗಾದ್ರೆ ಅದು ಆಮ್ನಿವೋರಸ್ ಆಗತ್ತೆ. ಓಕೆ, ಸೊ ಈ ರೀತಿ ನೀವು PYQs ನ ಅನಲೈಸ್ ಮಾಡಿದ್ರೆ, ಈ ರೀತಿ PYQs ನ ಸಾಲ್ವ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಮುಂಬರುವಂತಹ ಎಕ್ಸಾಮ್ಸ್ ಅಲ್ಲಿ ತುಂಬಾ ಸರಳವಾಗಿ ಆನ್ಸರ್ನ ಮಾಡ್ಬೋದು. ಓಕೆ ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಆರ್ಟಿಕಲ್ಸ್ ಬಗ್ಗೆ ಕೇಳಿದ್ದಾರೆ. ಇಟ್ ಟುಕ್ ಡ್ಯಾಶ್ ಆರ್ ಟು ರೀಚ್ ಬೆಂಗಳೂರು. ಸರ್ ಯಾವಾಗೆಲ್ಲ ಆರ್ಟಿಕಲ್ಸ್ ನ ಬರುತ್ತಲ್ವಾ, ಫಸ್ಟ್ ಆಫ್ ಆಲ್ ಆರ್ಟಿಕಲ್ಸ್ ನ ಯಾವ ರೀತಿಯಲ್ಲಿ ಚೂಸ್ ಮಾಡಬೇಕು? ಒಂದು ಡೈರೆಕ್ಟ್ ಕ್ವೆಶನ್ ಇತ್ತು, ಆರ್ಟಿಕಲ್ಸ್ ಈಸ್ ಡಿಟರ್ಮೈನ್ಡ್ ಬೈ ವಿಚ್ ಆರ್ಟಿಕಲ್ ಈಸ್. ಯಾವ್ದಾದ್ರು ಒಂದು ಆರ್ಟಿಕಲ್ ನ ನಾವು ಹಾಕ್ಬೇಕಂತಂದ್ರೆ ಯಾವ್ದ್ರಿಂದ ಡಿಸೈಡ್ ಆಗುತ್ತೆ? ಅದರ ಸ್ಟಾರ್ಟಿಂಗ್ ಸೌಂಡ್. ಸೊ ಯಾವ ಸೌಂಡ್ ನ ಮುಖಾಂತರ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ನಾವು ಯಾವ ಆರ್ಟಿಕಲ್ ಬರಬೇಕು ಅಂತ ನಾವು ತಿಳ್ಕೋಬಹುದು. ಓಕೆ, ಇಲ್ಲಿ ನಮ್ಗೆ ಎ ಇದೆ, ಆನ್ ಇದೆ, ದಾ ಇದೆ. ಓಕೆ, ದಾ ಬಿಟ್ಬಿಡಿ, ಇದ್ರಲ್ಲಂತೂ ದಾ ಬರಲ್ಲ, ಯಾಕಂದ್ರೆ ಯಾವ್ದನ್ನು ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಮಾತ್ರ ದಾ ಬರುತ್ತೆ, ಹಾಗಾಗಿ ಇದ್ರಲ್ಲಿ ದಾ ಬರಲ್ಲ. ಇವಾಗ ಬರ್ಬೇಕಾಗಿರೋದು ಎ ಅಥವಾ ಆನ್. ನಾನು ಆಲ್ರೆಡಿ ಹೇಳಿದೆ ಸ್ಟಾರ್ಟಿಂಗ್ ಸೌಂಡ್ ಇಂದ ಡಿಪೆಂಡ್ ಆಗುತ್ತೆ ಅಂತ. ಅಕಸ್ಮಾತ್ ಸ್ವರದಿಂದ ಸ್ಟಾರ್ಟ್ ಆದ್ರೆ, ಸ್ವರದಿಂದ ಉಚ್ಚಾರಣೆ ಸ್ಟಾರ್ಟ್ ಆದ್ರೆ ಆನ್ ನ ಬಳಸ್ತೀವಿ. ಸ್ವರದಿಂದ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಏನ ಬಳಸ್ತೀವಿ. ಓಕೆ, ಸೊ ಸ್ವರ, ನಮ್ಮ ಕನ್ನಡದ ಸ್ವರಗಳೇ ತಿಳ್ಕೊಳ್ಳಿ. ಅ ಆ ಇ ಗೊತ್ತಲ್ವಾ ಎಲ್ರಿಗೂ? ಸ್ವರ ಅಂದ್ರೆ ಏನಪ್ಪಾ? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಎನ್ನುತ್ತೇವೆ. ಕರೆಕ್ಟ್. ಸೊ ಈ ಒಂದು ಸ್ವರಗಳಿಂದ ಸ್ಟಾರ್ಟ್ ಆಗತ್ತಲ್ಲ, ಅಂತಹ ಪದಗಳಿಗೆ ನಾವು ಆನ್ ನ ಬಳಸ್ತೀವಿ. ಇವಾಗ ಆರ್, ಇದನ್ನ ಹವರ್ ಅನ್ನಲ್ಲ, ಆರ್ ಅಂತೀವಿ. ಆರ್. ಸೊ ಇದನ್ನ ಹೆಂಗ್ ಬರಿತೀವಿ? ಆರ್. ಅಥವಾ ಸರ್ ನಮ್ಗೆ ಫುಲ್ ಫ್ಲೂಯೆಂಟ್ ಇಂಗ್ಲಿಷ್ ಬರಲ್ಲ ಸರ್, ಕನ್ನಡದಲ್ಲಿ ಅವರ್ ಅಂತೀವಿ. ಕರೆಕ್ಟ್, ಹವರ್ ಅನ್ನಲ್ಲ, ಅವರ್ ಅಂತೀವಿ. ಸೊ ಇಲ್ಲಿ ಆ ಇಂದ ಸ್ಟಾರ್ಟ್ ಆಗ್ತಿದೆ. ಆ ಏನು? ಸ್ವರ, ಮೊದಲನೇ ಅಕ್ಷರ ಸ್ವರ. ಹಾಗಾಗಿ ಇಲ್ಲಿ ಏನ್ ಬರಬೇಕು? ಆನ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎರಡನೇ ಆಪ್ಷನ್ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ವೆರಿ ಸಿಂಪಲ್ ಟಾಪಿಕ್. ಆರ್ಟಿಕಲ್ಸ್ ಅಗೇನ್, ಆರ್ಟಿಕಲ್ಸ್ ಈಸ್ ಯುವರ್ HYT. ಸೊ HYT ಸರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಆರ್ಟಿಕಲ್ಸ್ ಒನ್ ಟಾಪಿಕ್, ಪ್ರಿಪೋಸಿಷನ್ ಒನ್ ಟಾಪಿಕ್, ಆಮೇಲೆ ಇನ್ನೊಂದು ಯಾವುದು? ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಆಮೇಲೆ ಇನ್ನೊಂದು ಯಾವುದು? ನಿಮ್ಮ ವೊಕ್ಯಾಬುಲರಿ. ಈ 4 ನಿಮ್ಮ HYTs, ಇವತ್ತಿನ HYTs. ಓಕೆ, ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನ ಒಂದು ಬರ್ಬೋದು. ಎಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್.
ಓಕೆ, ಈ ಒಂದು ಕ್ವೆಶನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಬರುತ್ತೆ. ಸರ್ ಏನ್ ಸರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಅವೆಲ್ಲ ತಲೆ ಕೆಡ್ಸ್ಕೋಬೇಡಿ. ಸೊ ಯಾವಾಗೆಲ್ಲ ನೋಡಿ ನೀದರ್ ಮತ್ತೆ ನಾರ್ ನ ಯೂಸ್ ಮಾಡ್ತೀವಲ್ಲ, ಇಲ್ಲಿ ನಾವು ಕ್ಲೋಸೆಸ್ಟ್ ರೂಲ್ ಅಂತ ಹೇಳ್ತೀವಿ. ಓಕೆ, ಒಂದು ವರ್ಬ್ ನ ಸಬ್ಜೆಕ್ಟ್ಗೆ ಹೊಂದಾಣಿಕೆಯಲ್ಲಿ ಇಡೋದನ್ನ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಅಂತೀವಿ. ಓಕೆ, ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಒಂದು ಸೆಂಟೆನ್ಸ್ ಯಾವುದರ ಬಗ್ಗೆ ಮಾತಾಡ್ತಾ ಇದೆ, ಇದು ನನ್ನ ಸಬ್ಜೆಕ್ಟ್. ಓಕೆ, ಐ ಆಮ್ ರನ್ನಿಂಗ್, ಯಾರ ಬಗ್ಗೆ ಮಾತಾಡ್ತಾ ಇದೆ, ನನ್ನ ಬಗ್ಗೆ. ಸಬ್ಜೆಕ್ಟ್ ಏನಾಗುತ್ತೆ, ನಾನು, ಐ ಅನ್ನುವಂಥದ್ದು ಸಬ್ಜೆಕ್ಟ್. ಹಿ ಈಸ್ ಪ್ಲೇಯಿಂಗ್, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಈಸ್ ಪ್ಲೇಯಿಂಗ್, ಅವನು ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಸೆಂಟೆನ್ಸ್ ಮಾತಾಡ್ತಾ ಇದೆ. ಸೊ ಸೆಂಟೆನ್ಸ್ ಯಾರ ಬಗ್ಗೆ ಮಾತಾಡ್ತಿದೆ, ಅವನು. ಸಬ್ಜೆಕ್ಟ್ ಏನಾಯ್ತು, ಹಿ. ಸೊ ಇದೇ ರೀತಿ ಇದರಲ್ಲಿ 2 ಸಬ್ಜೆಕ್ಟ್ ಬರುತ್ತೆ. ಯಾರ್ಯಾರು, ಹೆಡ್ ಮಾಸ್ಟರ್ ಒಂದು ಸಬ್ಜೆಕ್ಟ್, ಹಾಗೆ ಅಸಿಸ್ಟೆಂಟ್ ಮಾಸ್ಟರ್ಸ್ ಕೂಡ ಒಂದು ಸಬ್ಜೆಕ್ಟ್. ಇದರಲ್ಲಿ 2 ಸಬ್ಜೆಕ್ಟ್ ಬಂದು ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2. ಈ ತರ 2 ಸಬ್ಜೆಕ್ಟ್ ಬಂದಾಗ ಅವೆರಡನ್ನು ಕೂಡ್ಸೋದು ಯಾವುದು, ನೀದರ್ ನಾರ್ ಆಗಿದ್ರೆ ಅವಾಗ ನನ್ನ ವರ್ಬ್ ಅಂದ್ರೆ ಆಕ್ಷನ್ ಸ್ಪೀಕಿಂಗ್ ವರ್ಡ್ ಏನಾಗ್ಬೇಕು, ನನ್ನ ಕ್ರಿಯಾಪದ ಏನಾಗ್ಬೇಕು, ಈ ಹತ್ತಿರದಲ್ಲಿ ಇರುತ್ತಲ್ಲ, ಇಲ್ಲಿ ಹತ್ತಿರದಲ್ಲಿ ಯಾವ್ದಿದೆ ಸಬ್ಜೆಕ್ಟು, ಅದಕ್ಕೆ ಮ್ಯಾಚ್ ಆಗ್ಬೇಕು. ಅಸಿಸ್ಟೆಂಟ್ ಮಾಸ್ಟರ್ಸ್ ಏಕವಚನನ ಬಹುವಚನನ, ಬಹುವಚನ. ಓಕೆ, ಬಹುವಚನ. ಹಾಗಾಗಿ ಇಲ್ಲಿ ವಾಸ್ ಪ್ರೆಸೆಂಟ್ ಕೊಟ್ಟಿದ್ದಾರೆ. ವಾಸ್ ಪ್ರೆಸೆಂಟ್ ಅಂದ್ರೆ ಯಾವಾಗ ಯೂಸ್ ಮಾಡ್ತೀನಿ ನಾನು, ಐ ವಾಸ್ ಆಬ್ಸೆಂಟ್, ಈ ವಾಸ್ ಆಬ್ಸೆಂಟ್, 1 ಪರ್ಸನ್ ವಾಸ್ ಆಬ್ಸೆಂಟ್. ಏಕವಚನದಲ್ಲಿ ಇದ್ದಾಗ ಮಾತ್ರ ವಾಸ್ ಯೂಸ್ ಮಾಡಬೇಕು. ಬಹುವಚನ ಇದ್ರೆ ನಾನು ಏನ್ ಯೂಸ್ ಮಾಡಬೇಕು, ವರ್. ಓಕೆ, ಸೊ ಯಾವ ಕ್ರಿಯಾಪದಕ್ಕೆ ಹತ್ತಿರವಾದಂತಹ ಸಬ್ಜೆಕ್ಟ್ ಯಾವ್ದಿದೆ ಅದಕ್ಕೆ ಮ್ಯಾಚ್ ಆಗ್ಬೇಕು. ಇಲ್ಲಿ ಕ್ರಿಯಾಪದಕ್ಕೆ ಹತ್ತಿರವಾಗಿರುವಂತದ್ದು ಅಸಿಸ್ಟೆಂಟ್ ಮಾಸ್ಟರ್ಸ್, ಹಾಗಾಗಿ ಇಲ್ಲಿ ವಾಸ್ ಬರಲ್ಲ, ವರ್ ಬರುತ್ತೆ. ಇಲ್ಲಿ ನೋಡಿ ಎಲ್ಲಿದೆ ತಪ್ಪು, ಮಾಸ್ಟರ್ಸ್ ವಾಸ್ ಪ್ರೆಸೆಂಟ್. ಸೊ ನಿಮ್ಮ ತಪ್ಪು ಇಲ್ಲಿದೆ. ಇದೇ ಸೆಂಟೆನ್ಸ್ ನಾನೇನಾದ್ರೂ ನೀದರ್ ಅಸಿಸ್ಟೆಂಟ್ ಮಾಸ್ಟರ್ಸ್, ನೀದರ್ ಅಸಿಸ್ಟೆಂಟ್ ಮಾಸ್ಟರ್ಸ್ ನಾರ್ ದ ಪ್ರಿನ್ಸಿಪಲ್ ಡ್ಯಾಶ್ ಪ್ರೆಸೆಂಟ್ ಅಂತ ಕೇಳಿದ್ರೆ, ಈ ರೀತಿಯಲ್ಲಿ ಕೇಳಿದಾಗ, ಇವಾಗ ಸರ್ 2 ಸಬ್ಜೆಕ್ಟ್ ಇದೆ. ಯಾವ್ಯಾವ್ದು ಸರ್, ಅಸಿಸ್ಟೆಂಟ್ ಮಾಸ್ಟರ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್, ಇನ್ನೊಂದು ಸಬ್ಜೆಕ್ಟ್ ಯಾವುದು, ಪ್ರಿನ್ಸಿಪಲ್ ಅನ್ನುವಂಥದ್ದು 2ನೇ ಸಬ್ಜೆಕ್ಟ್. ಸೊ ಪ್ರೆಸೆಂಟ್ ಇಲ್ಲಿ ಇಲ್ಲಿ ಈ ಒಂದು ಕ್ರಿಯಾಪದ ಏನಿದೆ ಇದು ಏನಾಗ್ಬೇಕು, ಇವಾಗ ನೀದರ್ ಮತ್ತೆ ನಾರ್ ಇದೆ, ಇದನ್ನು ಕೂಡ ನೆನ್ಪಿಟ್ಕೋಬೇಕು. ನೀದರ್ ನಾರ್ ಇಂದ ಜಾಯಿನ್ ಆಗಿದ್ರೆ ಇಲ್ಲಿ ಯಾವ್ದು ಹತ್ರ ಇದೆಯಲ್ವಾ ಅದಕ್ಕೆ ಮ್ಯಾಚ್ ಆಗ್ಬೇಕು. ಸಬ್ಜೆಕ್ಟ್ 2 ಯಾವ್ದು ಸರ್, ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಏಕವಚನನ ಬಹುವಚನನ, ಒಬ್ಬ ಪ್ರಿನ್ಸಿಪಲ್ ಅಲ್ವಾ, ಹಾಗಾಗಿ ಇದು ಏಕವಚನ ಇರುತ್ತೆ. ಇಲ್ಲಿ ಏನ್ ಬರ್ಬೇಕು, ಇಲ್ಲೂ ಏಕವಚನ ಬರಬೇಕು, ಹಾಗಾಗಿ ಇಲ್ಲಿ ವಾಸ್ ಬರುತ್ತೆ. ಸೊ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಅಕಸ್ಮಾತ್ ಲಾಸ್ಟ್ ಅಲ್ಲಿ ಪ್ರಿನ್ಸಿಪಲ್ ಕೊಟ್ಟಿದ್ರೆ ಅವಾಗ ವಾಸ್, ಮಾಸ್ಟರ್ಸ್ ಕೊಟ್ಟಿದ್ರೆ ಲಾಸ್ಟ್ ಅಲ್ಲಿ ಸೆಕೆಂಡ್ ಟೈಮ್ ಅಲ್ಲಿ ಅವಾಗ ವರ್. ಸಿಂಪಲ್. ಓಕೆ, ಎಸ್. ಅಂಡ್ ದಿಸ್ ಇಸ್ ಆಲ್ಸೋ ಆನ್ HYT. ಯಾವುದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸುಮಾರು 3 ರಿಂದ 4 ಕ್ವೆಶನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಬಂದೇ ಬರುತ್ತೆ, ಬರಲೇಬೇಕು. ಓಕೆ ಓಕೆ. ಸೊ 9th one, another type of question. ಯಾವ ಟೈಪ್ ಅಂತ ಅಂದ್ರೆ ಜಂಬಲ್ಡ್ ವರ್ಡ್ಸ್, ಅಥವಾ ಒಂದು ಸೆಂಟೆನ್ಸ್ ನ ಕೊಟ್ಟು ಅದರ ಪಾರ್ಟ್ಸ್ ನ ಜಂಬಲ್ಡ್ ಮಾಡ್ಬಿಟ್ಟಿರ್ತಾರೆ. ಇವಾಗ ನಾವು ಇದನ್ನ ಹುಡುಕ್ಬೇಕು. ಯಾವ ರೀತಿ ಹುಡುಕ್ಬೇಕು ಸರ್, ಆಪ್ಷನ್ಸ್ ನೋಡಿ, ಎ ಎ ಎ ಎ. ಸೊ ನನ್ಗೆ ಮೊದಲನೇದು ಏನ್ ಬರಬೇಕು ಸರ್, ಯು ಕ್ಯಾನ್ ಟೇಕ್. ಸೊ ಇಲ್ಲಿಂದ ನನ್ನ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ, ಎ ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೋಡಿ ಸಿ ಇದೆ, ಇ ಇದೆ, ಎಫ್ ಇದೆ, ಜಿ ಇದೆ. ಒಂದೊಂದಾಗಿ ಚೆಕ್ ಮಾಡೋಣ. ಸಿ, ಯು ಕ್ಯಾನ್ ಟೇಕ್ ದ ಬಾಯ್, ಯು ಕ್ಯಾನ್ ಟೇಕ್ ದ ಬಾಯ್. ಆಮೇಲೆ ಏನಿದೆ, ಇ ಇದೆ. ಇ ಎಲ್ಲಿದೆ, ಔಟ್ ಆಫ್ ದಿ ವಿಲೇಜ್, ಔಟ್ ಆಫ್ ದ ವಿಲೇಜ್. ಆಮೇಲೆ ಏನಿದೆ, ಜಿ ಇದೆ. ಸೊ ಜಿ ಇದೆ, ಬಟ್. ಬಟ್ ಯು, ಜಿ ಆದ್ಮೇಲೆ ಬಿ ಅಲ್ವಾ, ಯು ಕಾಂಟ್ ಟೇಕ್ ದ
ವಿಲೇಜ್ ಔಟ್ ಆಫ್ ಬಾಯ್. ಸೊ ಇದು ಒಂದು ಪಾಪ್ಯುಲರ್ ಸೇಯಿಂಗ್ ಕೂಡ ಹೌದು. ಆಯ್ತಾ, ನೀವು ನೋಡಿದ ತಕ್ಷಣ ಕಂಡುಹಿಡಿಬೇಕು ಪಾಪ್ಯುಲರ್ ಸೇಯಿಂಗ್ ಅಂತ. ಏನಿದ್ರ ಅರ್ಥ? ಒಂದು ಪರ್ಸನ್ ನ ಒಂದು ವಿಲೇಜ್ ಇಂದ ಈಚೆ ಇಡ್ಬೋದು, ಆದರೆ ವಿಲೇಜ್ ನ ಒಂದು ಪರ್ಸನ್ ಇಂದ ಈಚೆ ಇಡಕ್ಕಾಗಲ್ಲ. ಸೊ ಇಟ್ ಈಸ್ ಸೇಯಿಂಗ್ ಅಬೌಟ್ ಮೈ ಕಲ್ಚರ್ ಅಲ್ವಾ. ಸೊ ನನ್ ಈಗ ಒಂದು ಕಲ್ಚರ್, ಒಂದು ವಿಲೇಜ್ ಅಲ್ಲಿ ಯಾವ್ದಾದ್ರು ಒಂದು ಕಲ್ಚರ್ ಹೇಳಿ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದು. ಓಕೆ, ನಾನು ಈಚೆ ಬಂದ್ರು ಕೂಡ, ನಾನು ಹಳ್ಳಿಯಿಂದ ಈಚೆ ಬಂದ್ರು ಕೂಡ ನಾನೇನ್ ಮಾಡ್ತೀನಿ, ದೊಡ್ಡವ್ರು ಕಾಣಿಸಿದ್ರೆ ನಮಸ್ಕಾರ ಮಾಡ್ತೀನಿ. ಸೊ ಇಲ್ಲಿ ಏನಾಗ್ತಿದೆ, ನಾನು ಈಚೆ ಬಂದೆ ವಿಲೇಜ್ ಇಂದ, ಆದ್ರೆ ನನ್ನಿಂದ ಆ ಸಂಪ್ರದಾಯಗಳು ಹೋಗಲ್ಲ, ಈಚೆ ಹೋಗಲ್ಲ, ಅದನ್ನ ಹೇಳ್ತಾ ಇದೆ. ಸೊ ಇಲ್ಲಿ ನಮ್ಮ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಆಗತ್ತೆ. ಓಕೆ, ಡನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಲಾಸ್ಟ್ ಕ್ವೆಶನ್ ಫಾರ್ ದಿ ಡೇ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಸೊ ಒಂದು ಕರೆಕ್ಟ್ ಸೆಂಟೆನ್ಸ್ ನ ನೋಟ್ ಮಾಡ್ಬೇಕಾಗತ್ತೆ ಅಂಡ್ ಚೂಸ್ ಮಾಡ್ಬೇಕಾಗತ್ತೆ. ಹೂಮ್ ವರ್ ಯು ಗಿವನ್ ದಿಸ್ ಪೆನ್? ಅಗೇನ್ ಪ್ಯಾಸಿವ್ ವಾಯ್ಸ್. 4 ಸೆಂಟೆನ್ಸ್ ಕೂಡ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ. ಯಾವುದು ಕರೆಕ್ಟ್ ಅಂತ ನಾವು ತಿಳಿಸ್ಬೇಕಿಲ್ಲಿ, ಯಾವುದು ಕರೆಕ್ಟ್ ಸೆಂಟೆನ್ಸ್ ಅಂತ ನಾವಿಲ್ಲಿ ತಿಳಿಸ್ಬೇಕಾಗತ್ತೆ. ಹೂಮ್ ವರ್ ಯು ಗಿವನ್ ದಿಸ್ ಪೆನ್? ಸೊ ಯಾವಾಗೆಲ್ಲ ಹೂಮ್ ಬರುತ್ತೆ, ಬೈ ಹೂಮ್ ಅಂತ ಬಳಸ್ಬೇಕಾಗತ್ತೆ. ಬೈ ಹೂಮ್ ಎಲ್ಲಿದೆ? 3ರಲ್ಲಿದೆ. ಸೊ ಹಾಗಾಗಿ ಫಸ್ಟ್ ಒಂದು ತಪ್ಪು. ಬೈ ಹೂಮ್ ಗೇವ್, ಬೈ ಹೂಮ್, ಬೈ ಅಂತ ಬಂದಾಗೆಲ್ಲ ಗಿವನ್ ತರ ಬರಬೇಕು. ಓಕೆ, ಇಲ್ಲಿ ಗೇವ್ ಇದೆ, ಇಲ್ಲಿ ಗಿವನ್ ಇದೆ, ಇಲ್ಲಿ ಕೂಡ ಗಿವನ್ ಇದೆ. ಸೊ ಹಾಗಾಗಿ ಆಪ್ಷನ್ 3 ಕೂಡ ತಪ್ಪಾಗುತ್ತೆ. ಬೈ ಹೂಮ್ ವರ್ ಯು ಗಿವನ್ ದಿಸ್ ಪೆನ್? ಈ ಪೆನ್ ನ ನಿನ್ಗೆ ಯಾರಿಂದ ಕೊಡಲ್ಪಟ್ಟಿತು? ಬೈ ಹೂಮ್ ವರ್ ಯು ಗಿವನ್ ದಿಸ್ ಪೆನ್? ಇದು ಸರಿಯಾದ ಉತ್ತರ ಆಗುತ್ತೆ. ಯು ಅಂತ ಬಳಸಿದಾಗ ಯಾವಾಗ್ಲೂ ವರ್ ಯು. ನಾನು ಫಸ್ಟ್ ಕ್ವೆಶನ್ ಅಲ್ಲಿ ಹೇಳ್ದೆ ಅಲ್ವಾ, ಆರ್, ಇಲ್ಲಿ ಕೂಡ ವರ್ ಅಂತ ಬರುತ್ತೆ. ಬೈ ಹೂಮ್ ವರ್ ಯು ಗಿವನ್ ದಿಸ್ ಪೆನ್? ಬೈ ಹೂಮ್ ಯು ಗಿವ್ ಒನ್ ದಿಸ್ ಪೆನ್? ಅಗೇನ್ ಗ್ರಾಮೆಟಿಕಲಿ ಕೂಡ ತಪ್ಪು. ಹಾಗೆ ನಾವು ಹೇಳ್ಬೇಕಾದ್ರೆ, ಸೊ ಯಾವ ರೀತಿ ನಾವು ಇಲ್ಲಿ ಕಂಡುಹಿಡಿಬಹುದು, ಇದನ್ನ ಮನ್ಸಲ್ಲಿ ಓದ್ಕೊಳ್ಳಿ. ಮನ್ಸಲ್ಲಿ ಓದ್ಕೊಂಡಾಗ ಇದು ಪ್ರಾಪರ್ ಇಂಗ್ಲಿಷಾ ಅಥವಾ ಆರ್ಡಿನರಿ ಇಂಗ್ಲಿಷಾ ಅಥವಾ ಬಟ್ಲರ್ ಇಂಗ್ಲಿಷ್ ನೋಡ್ಕೊಳ್ಳಿ. ಸೊ ಅದರಲ್ಲೇ ನಿಮ್ಗೆ ಉತ್ತರ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ನಿಮ್ಗೇನಾದ್ರೂ ಅದು ಪರ್ಫೆಕ್ಟ್ ಇಂಗ್ಲಿಷ್ ಅಂತ ಅನ್ಸಿದ್ರೆ ಅದೇ ಯೂಶಲಿ ಕರೆಕ್ಟ್ ಇರುತ್ತೆ. ಬೈ ಹೂಮ್ ವರ್ ಯು ಗಿವನ್ ದಿಸ್ ಪೆನ್ ಸರಿಯಾದ ಉತ್ತರ ಆಗತ್ತೆ. ಓಕೆ, ಸೊ ಈ ಒಂದು ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹಲವಾರು ಸುಮಾರಷ್ಟು PYQs ನ ಸಾಲ್ವ್ ಮಾಡ್ಕೊಂತ ಹೋಗೋಣ ಡೈಲಿ. ಸೊ ಅಂಟಿಲ್ ಟುಮಾರೋ, ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.